ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಫೆಬ್ರವರಿ 17ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ಹಿಂದೂ ಅನಾಲಿಸಿಸ್ ಅನ್ನು ವಾಚ್ ಮಾಡುವಂಥ ಸಾಕಷ್ಟು ವಿದ್ಯಾರ್ಥಿಗಳು ನಿನ್ನೆಯಷ್ಟೇ KPSCಯ ಮುಖ್ಯ ಪರೀಕ್ಷೆಯನ್ನು ಬರೆದು ಮುಗಿಸಿದ್ದೀರಾ. ಇದುವರೆಗೂ ನೀವು ಏನು ಮಾಡ್ಬೋದಿತ್ತು ಅಂದರೆ ನಿಮ್ಮ ಬೆಸ್ಟನ್ನು ನೀವು ಈಗಾಗಲೇ ಕೊಟ್ಟಾಗಿದೆ. ಹಾಗಾಗಿ ಆಗ ಹೋಗಿರುವಂಥ ಎಕ್ಸಾಮ್ಸ್ಗಳ ಬಗ್ಗೆ ಯೋಚನೆ ಮಾಡದೆ ಮುಂಬರುವಂಥ ಪರೀಕ್ಷೆಗಳ ಪ್ರಿಪ್ರೇಷನ್ ಬಗ್ಗೆ ಹೆಚ್ಚಿನ ಮಹತ್ವವನ್ನು ನೀಡಿ ಅಂತ ಹೇಳ್ತಾ ಇವತ್ತಿನ ಮೊದಲ ಆರ್ಟಿಕಲನ್ನು ನೋಡೋಣ. ಮೊದಲ ಆರ್ಟಿಕಲ್ ಮಾತನಾಡ್ತಾ ಇದೆ 4 ಕೇಸಸ್ ಆಫ್ ಸೌತ್ ಆಫ್ರಿಕಾ ವೇರಿಯಂಟ್ ಆಫ್ ವೈರಸ್ ಫೌಂಡ್ ಅಂತ ಹೇಳಿ. ಈ ಕರೋನಾ ವೈರಸ್ಸಿನ ಮ್ಯುಟೇಷನ್ ಆಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ಒಂದು ವೈರಸ್ ಅನ್ನುವಂಥದ್ದು ತನ್ನ ಒಂದು ರೂಪವನ್ನು ಬದಲಾಯಿಸಿಕೊಳ್ಳುವಂಥದ್ದು. ಈ ರೀತಿ ಅದರ ಆ ಕರೋನಾ ವೈರಸ್ಸಿನ ಸಾಕಷ್ಟು ವಿವಿಧ ರೀತಿಯ ವೇರಿಯಂಟ್ಸ್ಗಳನ್ನು ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಆಗ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಅದರಲ್ಲಿ ಇತ್ತೀಚೆಗಷ್ಟೇ UK ವೇರಿಯಂಟ್ ಕೂಡ ಸಾಕಷ್ಟು ಅದು ಒಂದು ರೀತಿಯಾಗಿ ಮಾರಣಾಂತಿಕವಾದಂಥ ವೇರಿಯಂಟ್ ಅನ್ನುವಂತೆ, ಅಂದರೆ ಆದಷ್ಟು ಶೀಘ್ರದಲ್ಲಿ ಹರಡುತ್ತೆ ಅಂತ ಹೇಳಿ ಅದರ ಬಗ್ಗೆ ಹೆಚ್ಚಿನ ಭಯಭೀತಿಯನ್ನು ಭಾರತದಲ್ಲಿ ಹೊಂದಿದ್ದನ್ನು ಕೂಡ ನೆನಪಿಸ್ಕೊಳ್ಬೋದು. ಇದೇ ರೀತಿಯಾಗಿ ಈಗ ಸೌತ್ ಆಫ್ರಿಕಾದ ಒಂದು ವೇರಿಯಂಟ್ ಅನ್ನ ಭಾರತದಲ್ಲಿ 4 ಮಂದಿಗೆ ಈ ವೇರಿಯಂಟಿನ ಪಾಸಿಟಿವ್ ಆಗಿರೋದನ್ನ ಈಗ ನಾವು ನೋಡಬಹುದಾಗುತ್ತೆ. ಜೊತೆಗೆ ಬ್ರೆಜಿಲ್ನಲ್ಲಿ ಬಂದಿರತಕ್ಕಂಥ ಸ್ಟ್ರೈನ್ನಲ್ಲೂ ಕೂಡ ಅದರಲ್ಲೂ ಕೂಡ ಒಬ್ಬರು ಭಾರತದಲ್ಲಿ ಪಾಸಿಟಿವ್ ಆಗಿರೋದನ್ನ ನಾವು ಕಾಣಬಹುದಾಗುತ್ತೆ. ಅದನ್ನ ಈ ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನ ಡೈರೆಕ್ಟರ್ ಜನರಲ್ ಆಗಿರುವಂಥ ಬಲರಾಮ್ ಭಾರ್ಗವ್ ಅವರು ಹೇಳ್ತಾ ಇದ್ದಾರೆ, ಸೌತ್ ಆಫ್ರಿಕನ್ ವೇರಿಯಂಟ್ ಆಗಿರ್ತಕ್ಕಂಥ SARS-CoV-2 ಅಂತ ಹೇಳಿ ಕರೆಸ್ಕೊಳ್ಳುವಂಥದ್ದು ಅದು 44 ರಾಷ್ಟ್ರಗಳಲ್ಲಿ ಈಗಾಗಲೇ ಹರಡಿರುವಂಥದ್ದು. ಈಗ ಭಾರತದಲ್ಲೂ ಕೂಡ ಎಂಟ್ರಿ ಆಗಿದೆ. ಭಾರತದಲ್ಲಿ 4 ಒಂದು ಕೇಸಸ್ಗಳನ್ನು ನಾವು ಕಾಣಬಹುದಾಗುತ್ತೆ ಅಂತ ಹೇಳಿ ಎಲ್ಲ ಟ್ರಾವೆಲರ್ಸ್ಗಳನ್ನು ಟೆಸ್ಟ್ ಮಾಡಿ ಅವರುಗಳನ್ನು ಕ್ವಾರಂಟೈನ್ ಮಾಡಲಾಗಿದೆ ಮತ್ತು ಅವರುಗಳನ್ನು ಐಸೋಲೇಟ್ ಮಾಡಿ ಅದರ ಬಗ್ಗೆ ಸಾಕಷ್ಟು ಒಂದು ಮಹತ್ವವನ್ನು ನೀಡಿ ಆ ಒಂದು ವೇರಿಯಂಟ್ ಇನ್ನಷ್ಟು ಹೆಚ್ಚಿನದಾಗಿ ಹರಡದೇ ಇರುವಂತೆ ಎಚ್ಚರವನ್ನು ವಹಿಸಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಬ್ರೆಜಿಲ್ನಿಂದ ಕೂಡ ಒಂದು ವೇರಿಯಂಟ್ ಬಂದಿರತಕ್ಕಂಥದ್ದು, ಅಂದರೆ ಬ್ರೆಜಿಲ್ನಿಂದ ಬಂದಿರತಕ್ಕಂಥ ವೇರಿಯಂಟ್ ಕೂಡ ಭಾರತದಲ್ಲಿ ಒಬ್ಬರಿಗೆ ಅಫೆಕ್ಟ್ ಆಗಿರ್ತಕ್ಕಂಥದ್ದು. ಮತ್ತು UK ವೇರಿಯಂಟ್ ಏನು ಸಾಕಷ್ಟು ಒಂದು ಭಯವನ್ನು ಹುಟ್ಟಿಸಿತ್ತು, ಆ UK ವೇರಿಯಂಟ್ನಿಂದ ಈಗಾಗಲೇ ಭಾರತದಲ್ಲಿ 187 ಪಾಸಿಟಿವ್ ಕೇಸಸ್ಗಳನ್ನು ರಿಪೋರ್ಟ್ ಆಗಿರೋದನ್ನು ನಾವು ಕಾಣಬಹುದಾಗುತ್ತೆ. ಇದರಿಂದ ನಮಗೆ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು, ಬೇರೆ ಬೇರೆ ವೇರಿಯಂಟ್ಸ್ಗಳಲ್ಲಿ ವೇರಿಯಂಟ್ಸ್ ಆಫ್ ವೈರಸ್ ಅನ್ನುವಂಥದ್ದು ತದನಂತರದಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಒಂದು ವೈರಸ್ ಬಂದರೆ ಅದು ಕೊನೆಗೊಳ್ಳುವ ಒಳಗೆ ಸಾಕಷ್ಟು ರೀತಿಯ ವೇರಿಯಂಟ್ ಫಾರ್ಮ್ಸ್ಗಳನ್ನು ಅದು ಕಾಣ್ಬೋದು ಅನ್ನುವಂಥದ್ದು ಮತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕಂಡಿರ್ತಕ್ಕಂಥ ವೇರಿಯಂಟ್ ಫಾರ್ಮ್ಸ್ಗಳನ್ನು ಭಾರತದಲ್ಲೂ ಕೂಡ ಕಾಣ್ತಿದ್ದೇವೆ. ಹಾಗಾಗಿ ಈಗಲೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕಾಗತ್ತೆ. ಮತ್ತು ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಆಫ್ರಿಕಾದ ಒಂದಷ್ಟು ಕಂಟ್ರೀಸ್ಗಳ ಮ್ಯಾಪನ್ನು ನಾವು ನೋಡೋದಾದರೆ, ಆಫ್ರಿಕಾದ ರೀಜನ್ ಆಗಿರ್ಬೋದು ಅಥವಾ ವೆಸ್ಟ್ ಏಷ್ಯಾ ಅಥವಾ ಮಿಡ್ಲ್ ಈಸ್ಟ್ ಅಂತ ಏನು ಕರಿತೇವೆ ಈ ರೀಜನ್ ಆಗಿರ್ಬೋದು ಅಥವಾ ಈಸ್ಟ್ ಏಷ್ಯನ್ ರೀಜನ್ಸ್ ಆಗಿರ್ಬೋದು, ಇವು ಇತ್ತೀಚಿನ ಪರೀಕ್ಷೆಗಳಲ್ಲಿ KPSC ಆಗಿರ್ಬೋದು UPSC ಆಗಿರ್ಬೋದು ಯಾವುದೇ ಪರೀಕ್ಷೆಗಳಲ್ಲಿ ಹೆಚ್ಚಿನದಾಗಿ ಮ್ಯಾಪ್ ಬೇಸ್ಡ್ ಕ್ವೆಶನ್ಸ್ಗಳನ್ನು ಈ ಒಂದು ಪ್ರದೇಶಗಳಲ್ಲಿ ನಾವು ಕಾಣ್ಬೋದಾಗುತ್ತೆ. ಅಥವಾ ಎನಿ ವಾಟರ್ ಬಾಡೀಸ್ ಆಗಿರ್ಬೋದು ವಿಚ್ ಇಸ್ ಇನ್ ನ್ಯೂಸ್, ಅಥವಾ ಇನ್ಯಾವುದೇ ದೇಶ ಅಥವಾ ಯಾವುದೇ ಒಂದು ಪ್ರದೇಶ ಸ್ಪಷ್ಟವಾಗಿ ಆ ಒಂದು ಕಾಲಘಟ್ಟದಲ್ಲಿ ಯಾವಾಗ ಪರೀಕ್ಷೆ ಇರುತ್ತೆ ಅದರ ಹಿಂದೆ ಮುಂದೆ ಏನಾದರೂ ಕರೆಂಟ್ ಅಫೇರ್ಸ್ನಲ್ಲಿ ಸುದ್ದಿಯಲ್ಲಿ ಏನಾದರೂ ಇತ್ತು ಅಂತ ಅಂದರೆ ಅದರ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನು ನಾವು ಕಾಣ್ಬೋದಾಗುತ್ತೆ. ಆಫ್ರಿಕಾ ಈಗ ಏನು ಡೆವಲಪ್ಮೆಂಟ್ನ ಕಡೆ ಮುಖ ಮಾಡ್ತಾ ಇದೆ, ಅದು ಸಾಕಷ್ಟು ಹಿಂದೆ ಉಳಿದಿದ್ದು. ಆಫ್ರಿಕಾ ಖಂಡದಲ್ಲಿ ಈಗಲೂ ಕೂಡ ಸಾಕಷ್ಟು ಪಾವರ್ಟಿಯನ್ನು ಕಾಣಬಹುದು, ಹಂಗ್ರಿನೆಸ್ ಅನ್ನ ಅಂತಂದ್ರೆ ಅಲ್ಲಿನವರು ಸಾಕಷ್ಟು ಹಸುವಿನಿಂದ ಬಳಲ್ತಾ ಇರತಕ್ಕಂಥದ್ದನ್ನ ಸಾಕಷ್ಟು ಕಂಟ್ರೀಸ್ಗಳಲ್ಲಿ ಕಾಣಬಹುದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಡೆವಲಪ್ಮೆಂಟ್ಗೆ ಒಂದು ಅತಿ ಹೆಚ್ಚು ಪೊಟೆನ್ಷಿಯಲ್ ಅನ್ನ ಹೊಂದಿರತಕ್ಕಂಥ ಖಂಡ ಯಾವುದು ಅಂತ ಅಂದಾಗ ಆಫ್ರಿಕಾ ಆಗಿರುತ್ತೆ. ಈ ಎಲ್ಲ ಕಾರಣದಿಂದ ಆಫ್ರಿಕಾದ ಮೇಲೆ ಹೆಚ್ಚಿನ ಮ್ಯಾಪ್ ಬೇಸ್ಡ್ ಕ್ವೆಶನ್ಸ್ಗಳು ಬರ್ಬೋದಾಗಿರುತ್ತೆ. ಹಾಗಾಗಿ ಆಫ್ರಿಕಾ ಖಂಡದಲ್ಲಿ ಬರುವಂಥ ಮುಖ್ಯವಾದಂಥ ಕಂಟ್ರೀಸ್ಗಳು ಮತ್ತು ಅಲ್ಲಿರ್ತಕ್ಕಂಥ ಮೌಂಟೇನ್ ಏರಿಯಾಸ್ಗಳಾಗಿರ್ಬೋದು, ಅಲ್ಲಿರುವಂಥ ವಾಟರ್ ಬಾಡೀಸ್ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಲಿ. ತಂಜೇನಿಯಾ ಎಲ್ಲಿ ಬರುತ್ತೆ, ಕೀನಿಯಾ ಎಲ್ಲಿ ಬರುತ್ತೆ ಅನ್ನುವಂಥದ್ದು ಮತ್ತು ಈಕ್ವೆಟಾರ್ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇವೆಲ್ಲವೂ ಕೂಡ ಹರಿದು ಹೋಗುವಂಥ ಒಂದೇ ಒಂದು ಖಂಡ ಯಾವುದು ಅಂತ ಅಂದರೆ ಇದು ಕೂಡ ಆಫ್ರಿಕಾನೇ ಆಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಬರುವಂಥ ಮೆಡಿಟರೇನಿಯನ್ ಸಿ ಆಗ್ಬೋದು ಅಥವಾ ಇಲ್ಲಿರುವಂಥ ಸುವೇಸ್ ಕ್ಯಾನಲ್ ಆಗಿರ್ಬೋದು, ಈ ಎಲ್ಲ ವಾಟರ್ ಬಾಡೀಸ್ಗಳು ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಇವುಗಳಿಗೆ ಬೌಂಡ್ರಿ ಕಂಟ್ರೀಸ್ಗಳು ಯಾವುದು ಇವೆಲ್ಲವನ್ನು ನೀವು ಒಮ್ಮೆ ಲಿಸ್ಟ್ ಮಾಡಿಟ್ಕೊಳ್ಳಿ. ಎಕ್ಸಾಮ್ ಟೈಮ್ನಲ್ಲಿ ಅದನ್ನು ರಿವೈಸ್ ಮಾಡ್ಕೊಳ್ಳಿ. ಇವುಗಳು ಪ್ರಶ್ನೆಗಳಾಗಿ ನಿಮ್ಮ ಪರೀಕ್ಷೆಗಳಲ್ಲಿ ಬರ್ಬೋದಾಗಿರುತ್ತೆ. ಮುಂದಿನ ಆರ್ಟಿಕಲ್ ಕಿರಣ್ ಬೇಡಿ ರಿಮೂವ್ಡ್ ಆಸ್ ಪುದುಚೇರಿ LG ಅಥವಾ ಲೆಫ್ಟಿನೆಂಟ್ ಗವರ್ನರ್ ಅನ್ನೋದಾಗಿದೆ. ಇಲ್ಲಿ ಯಾರು ಲೆಫ್ಟಿನೆಂಟ್ ಗವರ್ನರ್ ಆಗಿ ಪುದುಚೇರಿಯಿಂದ ಈಗ ಸದ್ಯಕ್ಕೆ ರಿಮೂವ್ ಆಗಿದ್ದಾರೆ ಅನ್ನುವಂಥ ಪ್ರಶ್ನೆಗಿಂತ ಲೆಫ್ಟಿನೆಂಟ್ ಗವರ್ನರ್ ಅನ್ನುವಂಥ ಹುದ್ದೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದು UPSC ಮತ್ತು KPSCಯ ಮುಖ್ಯ ಪರೀಕ್ಷೆಗಳಂಥ ಪರೀಕ್ಷೆಗಳಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಇನ್ನು ಇತ್ತೀಚೆಗಷ್ಟೇ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಸ್ಥಾನದಿಂದ ಕೆಳಗಿಳಿದಂಥವ್ರು ಯಾರು ಅಂತ ಕೇಳಿದಾಗ ಕಿರಣ್ ಬೇಡಿ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಇದನ್ನು ಇನ್ಯಾವುದೇ ಪರೀಕ್ಷೆಗಳಲ್ಲಿ KPSC ಪರೀಕ್ಷೆಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಳೋದಾದರೆ ಪುದುಚೇರಿ ಆಗಿರ್ಬೋದು ಅಥವಾ ಡೆಲ್ಲಿ ಆಗಿರ್ಬೋದು ಮತ್ತು ಜಮ್ಮು ಕಾಶ್ಮೀರ್ ಈ 3 ಯೂನಿಯನ್ ಟೆರಿಟರೀಸ್ಗಳಲ್ಲಿ ಲೆಜಿಸ್ಲೇಚರ್ಸ್ಗಳು ಕೂಡ ಇರುವಂಥದ್ದನ್ನು ಕಾಣ್ತೇವೆ. ಇನ್ನುಳಿದಂಥ ಯಾವುದೇ ಯೂನಿಯನ್ ಟೆರಿಟರಿ ಆದರೆ ಅವು ನೇರವಾಗಿ ಪ್ರೆಸಿಡೆಂಟ್ನ ಅಡಿಯಲ್ಲಿ ಕಾರ್ಯ ಮಾಡುತ್ತೆ. ಆದರೆ ಇಂಥ ಒಂದು ರಾಜ್ಯಗಳಲ್ಲಿ ಈಗ ಹೇಳಿದಂಥ ಈ 3 ಪುದುಚೇರಿ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು ಮತ್ತು ಜಮ್ಮು ಮತ್ತು ಕಾಶ್ಮೀರ
ಇಲ್ಲಿ ಲೆಜಿಸ್ಲೇಚರ್ಸ್ಗಳನ್ನು ಕೂಡ ನಾವು ಕಾಣಬಹುದಾಗುತ್ತೆ. ಈ 3 ಯೂನಿಯನ್ ಟೆರಿಟರೀಸ್ಗಳಲ್ಲಿ ಲೆಜಿಸ್ಲೇಚರ್ಸ್ಗಳನ್ನು ಹೊಂದಿರೋದನ್ನ ನಾವು ಕಾಣಬಹುದಾಗುತ್ತೆ. 2019 ಆಗಸ್ಟ್ 5ರಂದು ಜಮ್ಮು ಕಾಶ್ಮೀರ ರಾಜ್ಯವು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅನ್ನುವಂಥ 2 ಯೂನಿಯನ್ ಟೆರಿಟರೀಸ್ಗಳಲ್ಲಿ ವಿಭಜನೆ ಆದ ನಂತರದಲ್ಲಿ ಜಮ್ಮು ಕಾಶ್ಮೀರಕ್ಕೂ ಕೂಡ ಒಂದು ಯೂನಿಯನ್ ಟೆರಿಟರಿ ವಿತ್ ಲೆಜಿಸ್ಲೇಚರ್ ಅಂತ ಮಾಡಿರೋದ್ರಿಂದ ಈಗ ಇವುಗಳ ಸಂಖ್ಯೆ 3 ಆಗಿರುವಂಥದ್ದನ್ನು ನಾವು ಕಾಣಬಹುದಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗೂ ಮತ್ತು ಅಲ್ಲಿನ ರಾಜ್ಯದ ಸ್ಟೇಟ್ ಲೆಜಿಸ್ಲೇಚರ್ಗೂ ನಡುವೆ ಇರತಕ್ಕಂಥ ಸಂಬಂಧಗಳೇನು ಅನ್ನುವಂಥದ್ದು ಮತ್ತು ಇವರಿಬ್ಬರ ಪವರ್ಸ್ ಯಾವ ರೀತಿಯಾಗಿ ಡಿಸ್ಟಿಂಕ್ಷನ್ ಅನ್ನು ಹೊಂದಿರುತ್ತೆ ಅನ್ನುವಂಥದ್ದು ಇದೆಲ್ಲವನ್ನ ನೀವು ಮೇನ್ಸ್ ಎಕ್ಸಾಮ್ಸ್ ದೃಷ್ಟಿಯಲ್ಲಿ ಸ್ಪಷ್ಟವಾಗಿ ಓದ್ಕೊಳ್ಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಡೆಲ್ಲಿಯ ವಿಚಾರಕ್ಕೆ ಬಂದಾಗ ಅಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವ್ರಿಗೂ ಮತ್ತು ಅಲ್ಲಿನ ಗವರ್ನರ್ ಲೆಫ್ಟಿನೆಂಟ್ ಗವರ್ನರ್ಗೂ ಕೂಡ ಸಾಕಷ್ಟು ಬಾರಿ ಈ ರೀತಿಯ ತಿಕ್ಕಾಟಗಳು ಆಗಿರುವಂಥದ್ದನ್ನು ಕಾಣಬಹುದಾಗುತ್ತೆ. ಈ ಎಲ್ಲದರ ನಡುವೆ ಇವರಿಬ್ಬರ ನಡುವೆ ಇರತಕ್ಕಂಥ ಪವರ್ ಡಿಸ್ಟಿಂಕ್ಷನ್ಸ್ಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಇಂಡಿಯಾ ಚೈನಾ ಪುಲ್ ಬ್ಯಾಕ್ ಟ್ರೂಪ್ಸ್ ಫ್ರಮ್ ಪ್ಯಾಂಗಾಂಗ್ಸೋ ಅನ್ನುವಂಥದ್ದಾಗಿದೆ. ಇಲ್ಲಿ ಪ್ಯಾಂಗಾಂಗ್ಸೋ ಲೇಕ್ನ ಬಗ್ಗೆ ನಮಗೆ ಸಾಕಷ್ಟು ಬಾರಿ ಈಗಾಗಲೇ ಆರ್ಟಿಕಲ್ಸ್ಗಳನ್ನು ನಾವು ಕಂಡಿದ್ದೇವೆ ಈ ವರ್ಷದಲ್ಲಿ. ಕಾರಣ ಕಳೆದ ಏಪ್ರಿಲ್ ಮೇ ತಿಂಗಳಲ್ಲಿ ಚೈನಾ ಭಾರತದ ಒಂದು ಗಡಿ ಭಾಗದಲ್ಲಿ ಏನು ತೊಂದರೆಯನ್ನ ಕೊಡೋದಕ್ಕೆ ಶುರು ಮಾಡ್ತು. ಅಂದಿನಿಂದ ಕೂಡ ಲಡಾಖ್ ಪ್ರದೇಶದಲ್ಲಾಗಿರ್ಬೋದು ಈ ಪ್ಯಾಂಗಾಂಗ್ಸೋ ಲೇಕಿನ ಭಾಗದಲ್ಲಿ ಸಾಕಷ್ಟು ಬಾರಿ ನಮ್ಮ ಗಡಿಯ ವಿಚಾರದಲ್ಲಿ ಮಾತುಕತೆಗಳಾಗಿರೋದ್ರಿಂದ ಪ್ಯಾಂಗಾಂಗ್ಸೋ ಲೇಕನ್ನು ಸಾಕಷ್ಟು ಬಾರಿ ನಾವು ನ್ಯೂಸ್ನಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು. ಕಳೆದ UPSC ಪ್ರಿಲಿಮ್ಸ್ನಲ್ಲಿ ಲಡಾಖ್ ಸುತ್ತಮುತ್ತಲಿರುವಂಥ ಮ್ಯಾಪ್ ವರ್ಕ್ನ ಬಗ್ಗೆ ಒಂದು ಪ್ರಶ್ನೆಯನ್ನು ನೇರವಾಗಿ ಕೇಳಿದಂಥದ್ದನ್ನು ನೆನಪಿನಲ್ಲಿ ಇಟ್ಕೊಳ್ಬೋದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಪ್ಯಾಂಗಾಂಗ್ಸೋ ಲೇಕ್ನ ಬಗ್ಗೆ ಕೂಡ ಅದರ ಸುತ್ತಮುತ್ತ ಇರುವಂಥ ಒಂದು ಮ್ಯಾಪ್ ವರ್ಕಿಂಗ್ನ ಬಗ್ಗೆ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಹಾಗಾಗಿ ಇದು ಕೂಡ ನಾವು ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಮತ್ತು ಇಲ್ಲಿ ನಾವು ಏನು ತಿಳ್ಕೋಬೇಕು ಅಂತ ಅಂದರೆ ಎರಡೂ ರಾಷ್ಟ್ರಗಳು ಕೂಡ ಕಳೆದ ಒಂದು 10 ತಿಂಗಳಿನಿಂದಲೂ ಕೂಡ ತಮ್ಮ ಟ್ರೂಪ್ಸ್ಗಳನ್ನು ಇರುವಂಥ ಜಾಗದಿಂದ ಹಿಂದೆ ಕರೆಸ್ಕೊಳ್ಳೋದಕ್ಕೆ ಅಥವಾ ಮೊದಲು ಏನಿತ್ತೋ ಆ ರೀತಿಯ ಒಂದು ಸ್ಟೇಟಸ್ ಕೋವನ್ನು ಕಳೆದ ವರ್ಷದ ಏಪ್ರಿಲ್ ತಿಂಗಳ ಸಂದರ್ಭದಲ್ಲಿ ಇದ್ದಂಥ ಸ್ಟೇಟಸ್ ಕೋವನ್ನು ಮೇಂಟೈನ್ ಮಾಡಲಿಕ್ಕೆ ಅಂತ ಹೇಳಿ ಸಾಕಷ್ಟು ಸುತ್ತಿನ ಮಾತುಕತೆಗಳನ್ನು ಮಿನಿಸ್ಟ್ರಿಯಲ್ ಲೆವೆಲ್ನಲ್ಲಿ ನಡೆಸಿರುವಂಥದ್ದು, ಕಾಪ್ಸ್ ಕಮಾಂಡರ್ ಲೆವೆಲ್ನಲ್ಲಿ ನಡೆಸಿರುವಂಥದ್ದನ್ನು ನಾವು ಕಾಣ್ತಾನೆ ಇದ್ದೇವೆ. ಈಗ ಅದರ ಒಂದು ಪ್ರಾರಂಭಿಕ ಒಂದು ರಿಸಲ್ಟ್ಸ್ಗಳನ್ನು ಕಾಣ್ತಿದ್ದೇವೇನೋ ಅನ್ನುವಂತೆ ಈಗ ಡಿಸ್ಮ್ಯಾಂಟಲಿಂಗ್ ಆಫ್ ದ ಟ್ರೂಪ್ಸ್ ಅನ್ನುವಂಥದ್ದು ಶುರುವಾಗ್ತಾ ಇದೆ. ಎರಡೂ ರಾಷ್ಟ್ರಗಳು ಕೂಡ ಅಲ್ಲಿ ತಮ್ಮ ಟ್ರೂಪ್ಸ್ಗಳನ್ನು ಪ್ಯಾಂಗಾಂಗ್ಸೋ ಲೇಕ್ನಿಂದ ಹಿಂದೆ ಕರ್ಕೊಳ್ತಾ ಇರುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ತೋರಿಸ್ತಾ ಇದೆ. ಈ ಚಿತ್ರದಲ್ಲಿ ನಾವು ನೋಡಬಹುದಾಗುತ್ತೆ ಚೈನಾದವರು ತಮ್ಮ ಟ್ಯಾಂಕ್ಸ್ಗಳನ್ನು ಈ ಒಂದು ಜಾಗದಿಂದ ವಿತ್ಡ್ರಾ ಮಾಡ್ತಾ ಇರ್ತಕ್ಕಂಥದ್ದನ್ನು ಸೌತ್ ಬ್ಯಾಂಕ್ ಆಫ್ ಪ್ಯಾಂಗಾಂಗ್ಸೋ ಲೇಕ್ನಲ್ಲಿ ನಾವಿಲ್ಲಿ ಕಾಣಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಲಾಂಚ್ ಆಫ್ ಸ್ವಿಚ್ ಡೆಲ್ಲಿ ಕ್ಯಾಂಪೇನ್ ಟು ಪ್ರಮೋಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಪೊಲ್ಯೂಷನ್ ನಾಡಿಯಲ್ಲಿ ಅದರಲ್ಲೂ ಏರ್ ಪೊಲ್ಯೂಷನ್ಗೆ ಸೊಲ್ಯೂಷನ್ಸ್ನ ರೀತಿಯಲ್ಲಿ ಒಂದು ಆರ್ಟಿಕಲ್ ಆಗಿ ನೋಡಬಹುದಾಗುತ್ತೆ. ಅಥವಾ ಒಟ್ಟಾರೆಯಾಗಿ ನಾನ್ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗಳ ಬದಲಾಗಿ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗಳನ್ನು ಬಳಕೆ ಮಾಡೋದ್ರ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಇತ್ತೀಚೆಗೆ ನಮ್ಮ ಸರ್ಕಾರ ನೀಡ್ತಾ ಇರ್ತಕ್ಕಂಥದ್ದು ಮತ್ತು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟಿನ ಭಾಗವಾಗಿ ಒಂದು ಏನು ಕ್ಲೈಮೇಟ್ ಚೇಂಜ್ ಹೆಚ್ಚಿನದಾಗಿ ಆಗದೇ ಇರುವಂತೆ ನಾವು ಕೂಡ ಗಮನವನ್ನು ವಹಿಸೋದಕ್ಕೆ ಅಂತೇಳಿ ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ INDC ಅಂತ ಹೇಳಿ ಏನು ಈ INDCಗೆ ಭಾರತ ಒಂದು ಕಮಿಟ್ಮೆಂಟನ್ನು ಏನು ಹಾಕ್ಕೊಂಡಿದೆ, ನಮ್ಮದೇ ಆದಂಥ ಒಂದು ವಾಲಂಟ್ರಿ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಅಂತ ಹೇಳಿ ಇದೆಲ್ಲವನ್ನ ಅಚೀವ್ ಮಾಡುವಾಗ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಗೆ ನಾವು ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಉದಾಹರಣೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಡೆಲ್ಲಿಯಲ್ಲಿ ಸ್ವಿಚ್ ಡೆಲ್ಲಿ ಅನ್ನುವಂಥ ಒಂದು ಕ್ಯಾಂಪೇನ್ ಅನ್ನು ಈಗ ಲಾಂಚ್ ಮಾಡಲಾಗಿದ್ದು ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇರ್ತಕ್ಕಂಥದ್ದು. ಸ್ವಿಚ್ ಡೆಲ್ಲಿ ಕ್ಯಾಂಪೇನ್ ಅನ್ನುವಂಥದ್ದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಪ್ರಮೋಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ತಿಳಿದಿರಬೇಕಾಗುತ್ತೆ. ನಾವೀಗ ಏರ್ ಪೊಲ್ಯೂಷನ್ ಅನ್ನು ಯಾವ ರೀತಿಯಾಗಿ ರಿಸಾಲ್ವ್ ಮಾಡ್ಬೋದು ಅಂತ ಬರೆಯುವಾಗ ಈ ರೀತಿಯ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಹೆಚ್ಚಿನದಾಗಿ ಪ್ರಮೋಟ್ ಮಾಡುವಂಥ ಸ್ಕೀಮ್ಸ್ಗಳನ್ನು ಎಲ್ಲ ರಾಜ್ಯದಲ್ಲೂ ಕೂಡ ತರಬೇಕು ಅಥವಾ ಡೆಲ್ಲಿಯಲ್ಲಿ ಈ ರೀತಿ ಸ್ವಿಚ್ ಡೆಲ್ಲಿ ಅನ್ನುವಂಥ ಒಂದು ಕ್ಯಾಂಪೇನ್ ಅನ್ನು ಶುರು ಮಾಡಲಾಗಿದೆ ಅನ್ನುವಂಥದ್ದನ್ನು ನಮ್ಮ ಉತ್ತರದಲ್ಲಿ ನಾವು ಬರೀಬಹುದಾಗುತ್ತೆ. ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಅಂದಾಗ ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು ಅಥವಾ ಜಿಯೋಥರ್ಮಲ್ ಎನರ್ಜಿ ಆಗಿರ್ಬೋದು, ಟೈಡಲ್ ಎನರ್ಜಿ ಆಗಿರ್ಬೋದು, ಈ ರೀತಿ ಸಾಕಷ್ಟು ರೀತಿಯ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜೀಸ್ಗಳನ್ನು ನಾವು ಕಾಣಬಹುದಾಗುತ್ತೆ. ಇನ್ನು ಎನ್ವಿರಾನ್ಮೆಂಟನ್ನು ಸಸ್ಟೈನಬಲ್ ಆಗಿ ಇಡೋದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಬಳಕೆ ಮಾಡುವಂಥದ್ದು ಬಹುಮುಖ್ಯವಾದಂಥ ಒಂದು ಘಟ್ಟ ಆಗುತ್ತೆ. ಹಾಗಾಗಿ ಸ್ವಿಚ್ ಡೆಲ್ಲಿ ಕ್ಯಾಂಪೇನನ್ನು ನೆನಪಿಟ್ಕೊಂಡು ನಮ್ಮ ಮುಖ್ಯ ಉತ್ತರಗಳಲ್ಲಿ ಬಳಸ್ಕೊಳ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ಲೆಪರ್ಡ್ ಪಾಪ್ಯುಲೇಷನ್ ಟ್ರ್ಯಾಕಿಂಗ್ ಗೆಟ್ಸ್ ನ್ಯೂ ಅಪ್ರೋಚ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಎನ್ವಿರಾನ್ಮೆಂಟ್ ಅದರಲ್ಲೂ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಒಂದು ಯುನಿಕ್ ಮಾಡೆಲನ್ನು ಈ ಲೆಪರ್ಡ್ಸ್ಗಳನ್ನು ಎಸ್ಟಿಮೇಟ್ ಮಾಡಲಿಕ್ಕೆ ಅಥವಾ ಅವುಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಯುನಿಕ್ ಮಾಡೆಲನ್ನು ಕಂಡುಹಿಡಿದಿದ್ದನ್ನು ನಾವು ನೋಡ್ಬೋದಾಗುತ್ತೆ. ಈ ಚಿತ್ರಗಳಲ್ಲಿ ಕಾಣ್ತಿರುವಂತೆ ಮೆಲನಿಸ್ಟಿಕ್ ಅಂತ ಹೇಳಿ ಈ ಟಾಪ್ ಚಿತ್ರದಲ್ಲಿ ಕಾಣ್ತಿರುವಂತೆ ಮತ್ತು ರೋಸೆಟ್ ಅಂತ ಹೇಳಿ ಇಲ್ಲಿನ ಈ ಚಿತ್ರದಲ್ಲಿ ಕಾಣ್ತಿರುವಂತೆ ಮಾನಸ್ ನ್ಯಾಷನಲ್ ಪಾರ್ಕ್ನಲ್ಲಿ 2 ರೀತಿಯ ಲೆಪರ್ಡ್ಸ್ಗಳನ್ನು ನಾವು ಗುರುತಿಸಬಹುದಾಗುತ್ತೆ. ಆದರೆ ಈ ಮೆಲನಿಸ್ಟಿಕ್ ಅನ್ನುವಂಥ ಲೆಪರ್ಡ್ ಅನ್ನುವಂಥದ್ದು ನೋಡೋದಕ್ಕೆ ಒಂದಷ್ಟು ಕಪ್ಪು ಬಣ್ಣದಲ್ಲಿ ಇರೋದ್ರಿಂದಾಗಿ
ಇವುಗಳ ಗಣತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಇವುಗಳು ಎಲ್ಲಿದ್ದಾವೆ ಅಂತ ಹೇಳಿ ಅವುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಅಪ್ರೋಚನ್ನು ಅವುಗಳನ್ನು ಟ್ರ್ಯಾಕ್ ಮಾಡೋದಕ್ಕೆ ಫಾಲೋ ಮಾಡುವಾಗ ಇವುಗಳ ಸಂಖ್ಯೆ ಅನ್ನುವಂಥದ್ದು ಗಣನೆಗೆ ಸಿಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಇವುಗಳು ನೋಡೋದಕ್ಕೆ ಒಂದಷ್ಟು ಬಣ್ಣ ಕಪ್ಪುದಾಗಿ ಇರೋದ್ರಿಂದ ಇವುಗಳು ಈ ಕ್ಯಾಮೆರಾ ಟ್ರ್ಯಾಪಿಂಗನ್ನು ಮಾಡುವಾಗ ಅಥವಾ ಈಗ ಆಲ್ರೆಡಿ ಏನು ಎಕ್ಸಿಸ್ಟಿಂಗ್ ಇದೆ ಈ ರೀತಿಯಾಗಿ ಇವುಗಳ ಗಣತಿಯನ್ನು ಮಾಡುವಾಗ ಇವುಗಳ ಸಂಖ್ಯೆ ಅನ್ನುವಂಥದ್ದು ಸರಿಯಾಗಿ ಸಿಗ್ತಾ ಇರಲಿಲ್ಲ. ಆದರೆ ಈಗ 3 ಡಿಫ್ರೆಂಟ್ ಆರ್ಗನೈಸೇಷನ್ಸ್ಗಳ ಎಕ್ಸ್ಪರ್ಟ್ಸ್ಗಳು ಸೇರಿ ಆ 3 ಯಾವುದು ಅಂತ ಅಂದರೆ ಅರಣ್ಯಕ್ ಅನ್ನುವಂಥ ಒಂದು ಆರ್ಗನೈಸೇಷನ್ ಮತ್ತು US ಬೇಸ್ಡ್ ಪ್ಯಾಂಥೆರಾ ಅನ್ನುವಂಥ ಮತ್ತೊಂದು ಆರ್ಗನೈಸೇಷನ್ ಮತ್ತು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂತ ಹೇಳಿರುವಂಥ ಭಾರತದ ಈ ಒಂದು ಆರ್ಗನೈಸೇಷನ್, ಈ 3 ಆರ್ಗನೈಸೇಷನ್ಸ್ಗಳು ಸೇರಿ ಹೊಸದೊಂದು ಮೆಥಡ್ ಅನ್ನು ಕಂಡುಹಿಡಿದಿದ್ದಾರೆ. ಇದರ ಮುಖಾಂತರವಾಗಿ ಲೆಪರ್ಡ್ಸ್ಗಳನ್ನು ಟ್ರ್ಯಾಕ್ ಮಾಡುವಂಥದಕ್ಕೆ ಒಂದು ಹೊಸ ಅಪ್ರೋಚ್ ಸಿಕ್ಕಿರೋದ್ರಿಂದ ಲೆಪರ್ಡ್ ಪಾಪ್ಯುಲೇಷನ್ ಅನ್ನುವಂಥದ್ದು ಇನ್ನು ಮುಂದೆ ಸರಿಯಾಗಿ ಗಣನೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದಾಗತ್ತೆ. ಟೈಗರ್ಸ್ಗಳ ಸಂಖ್ಯೆ, ಲೆಪರ್ಡ್ಸ್ಗಳ ಸಂಖ್ಯೆ ಬಗ್ಗೆ ಒಂದು ಏನಾದರೂ ಸೆನ್ಸಸ್ ಬಂತು ಅಂತ ಅಂದಾಗ ಕ್ರಿಟಿಕ್ಸ್ಗಳು ಸಾಕಷ್ಟು ಬಾರಿ ಮಾತನಾಡ್ತಿರೋದನ್ನು ನಾವು ಗಮನಿಸ್ತಾ ಇರ್ತೇವೆ, ಪೇಪರ್ಸ್ಗಳಲ್ಲಿ ಆರ್ಟಿಕಲ್ಸ್ಗಳನ್ನು ನೋಡ್ತಾ ಇರ್ತೇವೆ. ಅಂದರೆ ಈ ಸಂಖ್ಯೆಗಳು ಸರಿಯಾದ ರೆಪ್ಲಿಕೇಶನ್ ಅಲ್ಲ, ಇಲ್ಲಿರುವಂಥ ಪ್ರಾಣಿಗಳ ಸಂಖ್ಯೆ ಬೇರೆ ಆದರೆ ಇವರು ಪಾಲನೆ ಮಾಡುವಂಥ ಮೆಥಡ್ಸ್ಗಳಿಂದ ಸರಿಯಾದ ರೀತಿಯ ಸಂಖ್ಯೆಗಳು ನಮಗೆ ಸಿಗೋದಿಲ್ಲ ಅನ್ನುವಂಥದ್ದು. ಆದರೆ ಈ ರೀತಿಯ ಒಂದು ಹೊಸದೊಂದು ಮೆಥಡ್ ಏನಿದೆ, ಈ ಹೊಸ ಮೆಥಡ್ ದ ಸ್ಪೇಷಿಯಲ್ ಮಾರ್ಕ್ ರಿಸೈಟ್ ಅಂತ ಹೇಳಿ SMR ಮಾಡೆಲ್ ಅಂತ ಹೇಳಿ ಕರೆಯುವಂಥದ್ದು. ಈ ಮೆಥಡನ್ನು ಬಳಕೆ ಮಾಡ್ಕೊಳ್ಳೋದ್ರಿಂದ ಮೆಲನಿಸ್ಟಿಕ್ ಆಗಿರುವಂಥ ಇವುಗಳನ್ನು ಕೂಡ ಲೆಪರ್ಡ್ಸ್ಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ಬೋದಾಗುತ್ತೆ. ಅಂದರೆ ಕೌಂಟಿಂಗಿಗೆ ಅವು ಈಸಿಯಾಗಿ ದೊರಕುತ್ತೆ. ಈ ಹಿನ್ನೆಲೆಯಲ್ಲಿ ಇವುಗಳ ಸಂಖ್ಯೆಯನ್ನು ಸರಿಯಾಗಿ ಅವರು ಪಾಪ್ಯುಲೇಷನನ್ನು ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಮೆಲನಿಸ್ಟಿಕ್ ಲೆಪರ್ಡ್ಸ್ಗಳನ್ನು ಕಾಮನ್ಲಿ ಬ್ಲ್ಯಾಕ್ ಲೆಪರ್ಡ್ಸ್ ಅಂತ ಅಥವಾ ಬ್ಲ್ಯಾಕ್ ಪ್ಯಾಂಥರ್ಸ್ ಅಂತ ಕೂಡ ಕರೆಯುವಂಥದ್ದು, ಅಥವಾ ಅಸ್ಸಾಮೀಸ್ ಅವುಗಳನ್ನು ಗೋಂಗ್ಸ್ ಅಂತ ಕೂಡ ಕರೀತಾರೆ. ಆದರೆ ರೋಸೆಟ್ಸ್ಗಳ ಒಂದು ಬಣ್ಣವನ್ನು ನಾವು ನೋಡಿದಾಗ ಒಂದು ರೀತಿಯ ಹುಲಿಯ ಬಣ್ಣದಂತೆ ಯೆಲ್ಲೋ ಇಶ್ ಆಗಿ ಮತ್ತು ವೈಟ್ ಇಶ್ ಆಗಿರುವಂಥದ್ದನ್ನು ಕಾಣ್ಬೋದು. ಆದರೆ ಇವುಗಳ ಮಧ್ಯದಲ್ಲಿ ಈ ರೀತಿಯ ಜಾಗಡ್ ಬ್ಲ್ಯಾಕ್ ಸರ್ಕ್ಯುಲರ್ ಮಾರ್ಕ್ಸ್ಗಳನ್ನು, ಇದು ಈ ರೋಸೆಟ್ನಲ್ಲಿ ಇರುವಂಥ ಒಂದು ವಿಶೇಷತೆ ಏನು ಅಂದರೆ ಬ್ಲ್ಯಾಕ್ ಸರ್ಕ್ಯುಲರ್ ಮಾರ್ಕ್ಸ್ಗಳನ್ನು ಈ ರೀತಿಯಾಗಿ ನಾವು ಕಾಣ್ಬೋದಾಗುತ್ತೆ. ಇದು ರೋಸೆಟ್ ಮತ್ತು ಮೆಲನಿಸ್ಟಿಕ್ ಲೆಪರ್ಡ್ಸ್ಗಳಿಗೆ ಇರುವಂಥ ವ್ಯತ್ಯಾಸಗಳಾಗುತ್ತೆ. ಇವುಗಳನ್ನು ಸರಿಯಾಗಿ ಕಂಡುಹಿಡಿಯೋದಕ್ಕೆ ಇವುಗಳ ಪಾಪ್ಯುಲೇಷನ್ ಟ್ರ್ಯಾಕಿಂಗ್ ಅನ್ನುವಂಥದ್ದು ಹೊಸದೊಂದು ಅಪ್ರೋಚ್ ಅನ್ನ ಈಗ ಹೊಂದಿರತಕ್ಕಂಥದ್ದು. ಅದರ ಹೆಸರು ಸ್ಪೇಷಿಯಲ್ ಮಾರ್ಕ್ ರಿಸೈಟ್ ಮಾಡೆಲ್ ಅಂತ ಹೇಳಿ ಇದನ್ನ ಹೊರತಂದಿರತಕ್ಕಂಥವರು ಅರಣ್ಯಕ್ ಅನ್ನುವಂಥ ಅದರ ಒಂದು ಸಂಸ್ಥೆಗೆ ಬಿಲಾಂಗಿಂಗ್ ಆಗಿರುವಂಥ ಸೈಂಟಿಸ್ಟ್ಗಳು ಮತ್ತು US ಬೇಸ್ಡ್ ಪ್ಯಾಂಥೆರಾ ಅನ್ನುವಂಥ ಒಂದು ಆರ್ಗನೈಸೇಷನ್ ಮತ್ತು ಭಾರತದ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇಂಡಿಯಾದ ಒಂದು ಭಾಗ ಏನಿದೆ ಇದು, ಈ 3 ಆರ್ಗನೈಸೇಷನ್ಸ್ಗಳು ಸೇರಿಕೊಂಡು SMR ಮಾಡೆಲ್ ಅನ್ನ ಈಗ ಹೊರತಂದಿದ್ದಾರೆ. ಈ ಒಂದು ನ್ಯೂ ಮಾಡೆಲ್ ಅನ್ನ ಅನಿಮಲ್ ಕನ್ಸರ್ವೇಷನ್ ಜರ್ನಲ್ ಅಲ್ಲೂ ಕೂಡ ನಾವು ಇದ್ರ ಬಗ್ಗೆ ಇರುವಂತದನ್ನ ಕಾಣಬಹುದಾಗುತ್ತೆ. ಇನ್ನು US ಬೇಸ್ಡ್ ಪ್ಯಾಂಥೆರಾ ಅಂತ ಇರುವಂತ ಏನು ಆರ್ಗನೈಸೇಷನ್ ಇದೆ, ಇದು ಜಗತ್ತಿನಲ್ಲೇ ಇರುವಂತ ಓನ್ಲಿ ಆರ್ಗನೈಸೇಷನ್ ಆಗುತ್ತೆ. ಎಕ್ಸ್ಕ್ಲೂಸಿವ್ಲಿ ಕನ್ಸರ್ವೇಷನ್ ಆಫ್ ವರ್ಲ್ಡ್ಸ್ 40 ವೈಲ್ಡ್ ಕ್ಯಾಟ್ ಸ್ಪೀಸೀಸ್ ಮತ್ತು ಅವುಗಳ ಎಕೋಸಿಸ್ಟಮ್ಸ್, ಇವುಗಳನ್ನು ವೈಲ್ಡ್ ಕ್ಯಾಟ್ ಅಂತ ಕೂಡ ಕರೆಯುವಂಥದ್ದು. ಈ ರೀತಿಯ ಡಿಫ್ರೆಂಟ್ ವೈಲ್ಡ್ ಕ್ಯಾಟ್ಸ್ಗಳ 40 ಸ್ಪೀಸೀಸ್ ಮತ್ತು ಅವುಗಳ ಡಿಫ್ರೆಂಟ್ ಎಕೋಸಿಸ್ಟಮ್ಸ್ಗಳ ಕನ್ಸರ್ವೇಷನ್ಗೆ ಅಂತ ಹೇಳಿ ಇಡೀ ಜಗತ್ತಿನಾದ್ಯಂತ ಕಾರ್ಯ ಮಾಡುವಂಥ ಒಂದೇ ಒಂದು ಆರ್ಗನೈಸೇಷನ್ ಅಂದರೆ ಅದು US ಬೇಸ್ಡ್ ಪ್ಯಾಂಥೆರಾ ಅನ್ನುವಂಥ ಆರ್ಗನೈಸೇಷನ್ ಆಗುತ್ತೆ. ಈ ರೀತಿಯ ಆರ್ಗನೈಸೇಷನ್ಸ್ಗಳ ಬಗ್ಗೆ ಅಥವಾ ಅವುಗಳ ಕನ್ಸರ್ವೇಷನ್ ಬಗ್ಗೆ ಆಗಿರ್ಬೋದು ಅಥವಾ ಈ ರೀತಿಯ ಹೊಸ ಒಂದು ಪಾಪ್ಯುಲೇಷನ್ ಟ್ರ್ಯಾಕಿಂಗ್ ಮೆಥಡ್ಸ್ಗಳ ಬಗ್ಗೆ ಆಗಿರ್ಬೋದು ಪ್ರಶ್ನೆಗಳು ಬರುವಂಥ ಸಂಭವ ಇರುತ್ತೆ. ಅಥವಾ ಮೇನ್ಸ್ ಉತ್ತರಗಳಲ್ಲಿ ನೀವು ಇವುಗಳನ್ನು ಒಂದಷ್ಟು ಅಂಶಗಳಾಗಿ GS ಪೇಪರ್ 3ನ ಅಡಿಯಲ್ಲಿ ಬಳಕೆ ಮಾಡ್ಕೊಳ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ನಲ್ಲಿ ಆಕ್ಸ್ಫರ್ಡ್ ಜಾಬ್ ಗೆಟ್ಸ್ WHO ಗ್ರೀನ್ ಲೈಟ್ ಅನ್ನೋದಾಗಿದೆ. WHO ವಿಶ್ವ ಆರೋಗ್ಯ ಸಂಸ್ಥೆಯು ಆಕ್ಸ್ಫರ್ಡ್ ಮತ್ತು ಆಸ್ಟ್ರಾಜೆನೆಕಾದವರು ಸೇರಿ ತಯಾರು ಮಾಡಿರ್ತಕ್ಕಂಥ 2 ವರ್ಷನ್ಸ್ ಆಫ್ ದಿ ವ್ಯಾಕ್ಸಿನ್ಸ್ಗಳನ್ನು ಈಗ ಜಗತ್ತಿನಾದ್ಯಂತ ಬಳಕೆ ಮಾಡೋದಕ್ಕೆ, ಅವುಗಳನ್ನು ರೋಲ್ಔಟ್ ಮಾಡೋದಕ್ಕೆ ಗ್ರೀನ್ ಲೈಟನ್ನು ಅಂದರೆ ಹಸಿರು ನಿಶಾನೆಯನ್ನು ತೋರಿಸಿರ್ತಕ್ಕಂಥದ್ದು ಈಗ ವಿಶ್ವ ಆರೋಗ್ಯ ಸಂಸ್ಥೆಯು. ಇವುಗಳನ್ನು ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅಂದರೆ ಸೌತ್ ಕೊರಿಯಾದಲ್ಲಿರುವಂಥ ಆಸ್ಟ್ರಾಜೆನೆಕಾದ ಒಂದು ಪಾರ್ಟ್ ಮತ್ತು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವರಿಬ್ಬರು ಸೇರಿಕೊಂಡು ತಯಾರು ಮಾಡುವಂಥ ಈ ವ್ಯಾಕ್ಸಿನ್ಸ್ಗಳನ್ನು ಗ್ಲೋಬಲಿ ಇನ್ನೇನು ಕೋವ್ಯಾಕ್ಸ್ನ ಭಾಗವಾಗಿ ರೋಲ್ಔಟ್ ಮಾಡಲಿದ್ದಾರೆ. ಅದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಅನ್ನು WHO ನೀಡಿರ್ತಕ್ಕಂಥದ್ದು. ಭಾರತವು ನಮ್ಮ ಸುತ್ತಲಿನ ಸಾಕಷ್ಟು ನೈಬರಿಂಗ್ ಕಂಟ್ರೀಸ್ಗಳಾದಂಥ ಭೂತಾನ್ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಈ ರೀತಿಯ ರಾಷ್ಟ್ರಗಳಿಗೆ ಫ್ರೀಯಾಗಿ ಎಷ್ಟೋ ಡೋಸೇಜಸ್ಗಳನ್ನು ವ್ಯಾಕ್ಸಿನ್ಸ್ಗಳನ್ನು ನೀಡಿರೋದಲ್ಲದೆ ಈ ರೀತಿ ವ್ಯಾಕ್ಸಿನ್ಸ್ಗಳ ಡೆವಲಪ್ಮೆಂಟಿನ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಮತ್ತು ಅವುಗಳನ್ನು ಗ್ಲೋಬಲಿ ರೋಲ್ಔಟ್ ಮಾಡೋದಕ್ಕೆ, ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿದೆ, ಸಕ್ಸಸ್ಫುಲ್ ಕೂಡ ಆಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ. ಇದನ್ನು ನಾವು ಉತ್ತರದಲ್ಲಿ ಬರಿಬೋದಾಗುತ್ತೆ. ಭಾರತದಲ್ಲಿ ಪ್ರೊಡ್ಯೂಸ್ ಆಗ್ತಿರ್ತಕ್ಕಂಥ ಈ ವ್ಯಾಕ್ಸಿನ್ಸ್ಗಳು ಕೋವ್ಯಾಕ್ಸ್ನ ಭಾಗವಾಗಿ ಈಗ ಜಗತ್ತಿನ ಬೇರೆ ರಾಷ್ಟ್ರಗಳಿಗೆ ತಲುಪೋದಕ್ಕೆ WHO ಗ್ರೀನ್ ಸಿಗ್ನಲ್ ಅನ್ನು ನೀಡಿರ್ತಕ್ಕಂಥದ್ದು ಅಂತ ಹೇಳಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಆಸ್ಟ್ರಾಜೆನೆಕಾ ಇವರಿಬ್ಬರ ನಡುವೆ ಕೋಆರ್ಡಿನೇಷನ್ನ ಮುಖಾಂತರವಾಗಿ ಹೊರತರ್ತಾ ಇರ್ತಕ್ಕಂಥ ಈ ವ್ಯಾಕ್ಸಿನ್ಸ್ನಲ್ಲಿ ಇವುಗಳನ್ನು ಭಾರತದಲ್ಲಿ ತಯಾರು ಮಾಡುವಂಥದ್ದು ಮತ್ತು ಈ ವ್ಯಾಕ್ಸಿನ್ಸ್ಗಳು ಈಗ ಗ್ಲೋಬಲಿ ರೋಲ್ಔಟ್ ಆಗೋದಕ್ಕೆ ಹಸಿರು ನಿಶಾನೆ ದೊರೆತಿರುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದಲ್ಲಿ ನಾವೀಗ ಬಳಸ್ತಾ ಇರ್ತಕ್ಕಂಥ ವ್ಯಾಕ್ಸಿನ್ಸ್ಗಳು ಯಾವುದು ಅನ್ನೋದನ್ನು, ಈಗ ಭಾರತದಲ್ಲಿ ಏನು ಅಡ್ಮಿನಿಸ್ಟರ್ ಮಾಡ್ತಾ ಇದ್ದಾರೆ ಅವು ಯಾವ ವ್ಯಾಕ್ಸಿನ್ಸ್ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಇನ್ನು ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಕೋವ್ಯಾಕ್ಸ್ ಅಂದ್ರೆ ಏನು ಅನ್ನುವಂಥದ್ದನ್ನು ಕೂಡ. ಕೋವ್ಯಾಕ್ಸ್ ಅನ್ನುವಂಥದ್ದನ್ನು ನೇರವಾಗಿ ಪ್ರಿಲಿಮ್ಸ್ನಲ್ಲಿ ಕೇಳಬಹುದು. ಕೋವ್ಯಾಕ್ಸ್ ಅನ್ನುವಂಥದ್ದು ಗ್ಲೋಬಲಿ ಈಕ್ವಿಟಬಲ್ ಆಕ್ಸೆಸ್ ಅನ್ನು ಕೋವಿಡ್-19 ವ್ಯಾಕ್ಸಿನ್ಸ್ಗಳಿಗೆ ತಲುಪುವಂತೆ ಮಾಡಬೇಕು ಅಂತ ಹೇಳಿ ಬಂದಿರತಕ್ಕಂಥ ಒಂದು ಹೊಸದಾದಂಥ ಒಂದು ಇನಿಷಿಯೇಟಿವ್ ಆಗಿದೆ. ಈ ಕೋವ್ಯಾಕ್ಸ್ನ ಮುಖಾಂತರವಾಗಿ ಯಾವೆಲ್ಲ ಬಡ ರಾಷ್ಟ್ರಗಳಿದೆ, ಯಾವ ಕಂಟ್ರೀಸ್ಗಳಿಗೆ ವ್ಯಾಕ್ಸಿನ್ಸ್ಗಳನ್ನು ಹಣ ಕೊಟ್ಟು ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಆಗದೆ ಅಥವಾ ಕಷ್ಟ ಆಗುವಂಥ ಕಂಟ್ರೀಸ್ಗಳಿದೆ, ಅಂಥ ಕಂಟ್ರೀಸ್ಗಳಿಗೆ ಒಂದು ರೀತಿಯಾಗಿ ನೆರವನ್ನು ನೀಡುವಂತೆ ಎಲ್ಲ ರಾಷ್ಟ್ರಗಳು ಕೂಡ ತಮ್ಮಲ್ಲಿ ಆಗುವಷ್ಟು ಡೋಸೇಜಸ್ಗಳನ್ನು ಆ ಒಂದು ಕೋವ್ಯಾಕ್ಸ್ನ ಒಂದು ಇನಿಷಿಯೇಟಿವ್ಗೆ ಡೊನೇಟನ್ನು ಮಾಡುವಂಥದ್ದು ಅಥವಾ ನೀಡುವಂಥದ್ದು. ಇವುಗಳನ್ನು ಯಾವ ಯಾವ ರಾಷ್ಟ್ರಗಳಲ್ಲಿ ವ್ಯಾಕ್ಸಿನ್ಸ್ಗಳ ಅವಶ್ಯಕತೆ ಇದೆ ಬಟ್ ಅವರಿಗೆ ಅವೈಲಬಿಲಿಟಿ ಇಲ್ಲ ಅಂಥ ರಾಷ್ಟ್ರಗಳಿಗೆ ತಲುಪಿಸುವಂಥದ್ದು. ಈ ರೀತಿಯ ಒಂದು ಇನಿಷಿಯೇಟಿವ್ ಅನ್ನ ನಾವು ಕೋವ್ಯಾಕ್ಸ್ ಅಂತ ಹೇಳಿ ಕರಿತೇವೆ. ಗ್ಲೋಬಲಿ ಈಗಲೂ ಕೂಡ ಎಲ್ಲ ರಾಷ್ಟ್ರಗಳ ನಡುವೆ ಇರುವಂತಹ ಕೋಆರ್ಡಿನೇಷನ್ಗೆ ಬಹುಮುಖ್ಯವಾದಂತಹ ಒಂದು ಉದಾಹರಣೆ ಆಗುತ್ತೆ ಕೋವ್ಯಾಕ್ಸ್ ಅನ್ನುವಂಥದ್ದು. ಅಥವಾ ಈ ರೀತಿಯ ಎಮರ್ಜೆನ್ಸಿ ಸಿಚುಯೇಷನ್ಸ್ ಅಥವಾ ಒನ್ಸ್ ಇನ್ ಅ ಸೆಂಚುರಿ ಬರುವಂತ ಈವೆಂಟ್ಸ್ಗಳು ಯಾವ ರೀತಿಯಾಗಿ ಇಡೀ ವರ್ಲ್ಡ್ ನಲ್ಲಿರ್ತಕ್ಕಂಥ ಎಲ್ಲ ಕಂಟ್ರೀಸ್ಗಳನ್ನ ಕೋಆರ್ಡಿನೇಟ್ ಮಾಡುವಂತೆ ಒಂದಕ್ಕೊಂದು ಕೈ ಜೋಡಿಸುವಂತೆ ಮಾಡ್ತವೆ ಅನ್ನುವಂಥದ್ದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ಅಂತಂದ್ರೆ ಕೋವ್ಯಾಕ್ಸ್ ಅನ್ನುವಂಥದ್ದು. ಕೋವ್ಯಾಕ್ಸ್ ಇನಿಷಿಯೇಟಿವ್ ಅನ್ನುವಂಥದ್ದು ಗ್ಲೋಬಲ್ ಈಕ್ವಿಟಬಲ್ ಆಕ್ಸೆಸ್ ಆಫ್ ಕೋವಿಡ್-19 ವ್ಯಾಕ್ಸಿನ್ಸ್ಗಳನ್ನು ತರೋದಕ್ಕೆ ಅಂತ ಹೇಳಿ ಇರುವಂಥ ಒಂದು ಇನಿಷಿಯೇಟಿವ್ ಅನ್ನುವಂಥದ್ದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇದನ್ನ ಪ್ರಿಲಿಮ್ಸ್ನಲ್ಲಿ ಕೇಳಬಹುದು ಅಥವಾ ಮೇನ್ಸ್ನಲ್ಲೂ ಕೂಡ ನಿಮ್ಮ ಉತ್ತರದಲ್ಲಿ ಇದನ್ನ ಬಳಸ್ಕೊಳ್ಬಹುದು. ಮುಂದಿನ ಆರ್ಟಿಕಲ್ ಶ್ರೀಲಂಕಾ ಕನ್ಸಿಡರಿಂಗ್ ಇಂಡಿಯಾಸ್ ಗ್ರಾಂಟ್ ಇನ್ಸ್ಟೆಡ್ ಆಫ್ ಚೈನಾ ಪ್ರಾಜೆಕ್ಟ್ ಅನ್ನೋದಾಗಿದೆ. ಆರ್ಟಿಕಲ್ನಲ್ಲಿ ನಾವು ಶ್ರೀಲಂಕಾದ ನಾರ್ಥರ್ನ್ ಪಾರ್ಟ್ನಲ್ಲಿ ಇರುವಂಥ ಜಾಫ್ನಾ ಏರಿಯಾವನ್ನು ಕಾಣಬಹುದಾಗುತ್ತೆ. ಈ ಜಾಫ್ನಾ ಏರಿಯಾದಲ್ಲಿ ಕೆಲವು ಪ್ರಾಜೆಕ್ಟ್ಸ್ಗಳನ್ನು ಮಾಡೋದಕ್ಕೆ ಇತ್ತೀಚೆಗಷ್ಟೇ ಚೈನಾದ ಕಂಪನಿಯೊಂದು ಒಂದು ಕಾಂಟ್ರಾಕ್ಟನ್ನು ಅಲ್ಲಿ ಪಡ್ಕೊಂಡಿತ್ತು. ಆ ಕಾಂಟ್ರಾಕ್ಟ್ನ ಮುಖಾಂತರವಾಗಿ ಯಾವ ಪ್ರಾಜೆಕ್ಟ್ ಅಂತ ಅಂದರೆ ಹೈಬ್ರಿಡ್ ರಿನ್ಯೂವಬಲ್ ಎನರ್ಜಿ ಸಿಸ್ಟಮ್ಸ್ಗಳನ್ನು ಈ ಜಾಫ್ನಾದ ಪ್ರದೇಶಗಳಾದಂಥ ನೈನತೀವು ಅಥವಾ ನೆಂದುತೀವು ಮತ್ತು ಅನಲೈತೀವು ಅನ್ನುವಂಥ ಈ 3 ಪ್ರದೇಶಗಳಲ್ಲಿ ಪ್ರಾಜೆಕ್ಟ್ಸ್ಗಳನ್ನು ಯಾವುದಕ್ಕೆ ಅಂತ ಅಂದರೆ ರಿನ್ಯೂವಬಲ್ ಎನರ್ಜಿ ಸಿಸ್ಟಮ್ಸ್ಗಳನ್ನು ಹೈಬ್ರಿಡ್ ರಿನ್ಯೂವಬಲ್ ಎನರ್ಜಿ ಸಿಸ್ಟಮ್ಸ್ಗಳನ್ನು ಇನ್ಸ್ಟಾಲ್ ಮಾಡುವಂಥ ಒಂದು ಗ್ರೇಟ್ ಪ್ರಾಜೆಕ್ಟನ್ನು ಚೀನಾದ ಕಂಪನಿಯೊಂದು ಆ ಕಾಂಟ್ರಾಕ್ಟನ್ನು ಗೆದ್ದಿತ್ತು. ಆದರೆ ಅಲ್ಲಿ ಏನಾದರೂ ಇದು ಒಂದು ಸ್ಟ್ರಾಟಜಿಕ್ ಲೊಕೇಶನ್ ಆಗಿರೋದ್ರಿಂದ ಭಾರತಕ್ಕೆ ಇದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. ಇಂಥ ಲೊಕೇಶನ್ ನಲ್ಲಿ ಏನಾದರೂ ಚೀನಾದ ಕಂಪನೀಸ್ಗಳು ಬಂದು ಕಾರ್ಯ ಮಾಡಿದ್ದೆ ಆದರೆ ಅದು ಭಾರತಕ್ಕೆ ಮಿಲಿಟರಿ ಪರ್ಪಸ್ನಲ್ಲೂ ಕೂಡ ತೊಂದರೆ ಉಂಟು ಮಾಡುವಂತ ಒಂದು ಕಾರ್ಯ ಆಗುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇಲ್ಲೇನಾದರೂ ಅವರು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ವತಿಯಿಂದ ಲೋನ್ನ ರೂಪದಲ್ಲಿ ತಗೊಂಡು ಈ ರೀತಿಯ ಒಂದು ಪ್ರಾಜೆಕ್ಟ್ ಅನ್ನುವಂಥದ್ದು ಚೀನಾದ ಕಂಪನಿ ಇಲ್ಲೂ ಮಾಡೋದ್ರ ಬದಲಾಗಿ ಭಾರತವು ಇದಕ್ಕೆ $12 ಮಿಲಿಯನ್ ಗ್ರಾಂಟನ್ನು ನೀಡುತ್ತೇನೆ ಅಂತ ಹೇಳಿರೋದ್ರಿಂದ ಈ ಗ್ರಾಂಟನ್ನು ಪಡ್ಕೊಳ್ಳುವಂಥದ್ದು ಈ ಚೀನಾದ ಕಂಪನಿ ಬಂದು ಪ್ರಾಜೆಕ್ಟ್ ಮಾಡೋದಕ್ಕಿಂತ ಬೆಟರ್ ಆಗುತ್ತೆ. ADBಯಿಂದ ಲೋನ್ ತಗೊಂಡು ಚೀನಾದ ಒಂದು ಕಂಪನಿಯು ಇಲ್ಲಿ ಪ್ರಾಜೆಕ್ಟ್ ಮಾಡೋದಕ್ಕಿಂತ ಭಾರತದ ಗ್ರಾಂಟನ್ನು ಪಡ್ಕೊಳ್ಳುವಂಥದ್ದು ಬೆಟರ್ ಅಂತ ಹೇಳಿ ಶ್ರೀಲಂಕಾ ಇಲ್ಲಿ ಇಂಡಿಯಾದ ಗ್ರಾಂಟ್ಸ್ಗಳನ್ನು ಕನ್ಸಿಡರ್ ಮಾಡ್ತಾ ಇದೆ ಚೈನಾದ ಪ್ರಾಜೆಕ್ಟ್ನ ಬದಲಾಗಿ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಯಾತಕ್ಕಾಗಿ ಭಾರತ ಇಷ್ಟೆಲ್ಲ ಮಾಡುತ್ತೆ ಅಂತಂದರೆ ಇದೊಂದು ಸಾಕಷ್ಟು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳುವಂಥ ಪ್ರದೇಶ ಆಗಿರುತ್ತೆ. ಈ ಕಾರಣದಿಂದ ಭಾರತವು $12 ಮಿಲಿಯನ್ ಗ್ರಾಂಟನ್ನು ಶ್ರೀಲಂಕಾಕ್ಕೆ ನೀಡ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿರುವಂಥದ್ದು ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಪೊಲೀಸ್ ಫೈಲ್ ಸೆಕೆಂಡ್ ಚಾರ್ಜ್ ಅಗೇನ್ಸ್ಟ್ ಸೂಕಿ ಅನ್ನೋದಾಗುತ್ತೆ. ಆಂಗ್ ಸಾನ್ ಸೂಕಿ ಅವರು ಮಯನ್ಮಾರಿನ ಒಂದು ಬಹುದೊಡ್ಡ ಲೀಡರ್ ಅಂತಾನೆ ಕರೆಸ್ಕೊಳ್ಳುವಂಥವ್ರು. ಮಯನ್ಮಾರ್ನಲ್ಲಿ ಇವರು ಆ ಸರ್ಕಾರವನ್ನು ನಡೆಸುವಂಥ ಪ್ರೈಮ್ ಮಿನಿಸ್ಟರ್ನಂಥ ಹುದ್ದೆಯನ್ನು ಪಡ್ಕೊಂಡಿಲ್ಲ ಅಂತಂದ್ರು ಕಿಂಗ್ ಮೇಕರ್ನ ರೂಪದಲ್ಲಿ ಸರ್ಕಾರದ ಹಿಂದೆ ಇರುವಂಥ ಬಹುದೊಡ್ಡ ಲೀಡರ್ ಆಂಗ್ ಸಾನ್ ಸೂಕಿ ಅಂತಾನೆ ನಾವು ಗುರುತಿಸ್ಬೋದಾಗತ್ತೆ. ಅಲ್ಲಿ ಆಂಗ್ ಸಾನ್ ಸೂಕಿ ಅವರು ಸಾಕಷ್ಟು ಹ್ಯೂಮನ್ ರೈಟ್ ಪ್ರೊಟೆಸ್ಟ್ಗಳನ್ನು ಮಾಡಿ ಸಾಕಷ್ಟು ಹೋರಾಟವನ್ನೇ ಮಾಡಿ ಅಲ್ಲಿನ ಒಂದು ರಾಷ್ಟ್ರಕ್ಕೆ ಮಯನ್ಮಾರ್ನಲ್ಲಿ ಎಷ್ಟೋ ವರ್ಷಗಳ ಕಾಲ ಇದ್ದಂಥ ಮಿಲಿಟರಿ ರೆಜಿಮ್ಗೆ ಒಂದು ಎಂಡನ್ನು ತಂದಿದ್ದಂಥದ್ದು ಡೆಮೊಕ್ರೆಟಿಕ್ ಒಂದು ರೂಲನ್ನು ಕಳೆದ 10 ವರ್ಷಗಳಲ್ಲಿ ನಾವು ಮಯನ್ಮಾರ್ನಲ್ಲಿ ಕಾಣ್ಬೋದಾಗುತ್ತೆ. ಈ ರೀತಿಯ ಡೆಮೊಕ್ರೆಟಿಕ್ ರೂಲ್ ಮತ್ತೆ ಈಗ ಇಲ್ಲಿ ಮಿಲಿಟರಿ ರೂಲ್ ಅನ್ನುವಂಥದ್ದು ಮತ್ತೆ ಮಯನ್ಮಾರ್ಗೆ ವಾಪಸ್ ಆಗ್ತಾ ಇರುವಂಥದ್ದು ಆಂಗ್ ಸಾನ್ ಸೂಕಿ ಅವರ ವಿರುದ್ಧವಾಗಿ ಚಾರ್ಜ್ ಶೀಟ್ಸ್ಗಳು ಫೈಲ್ ಆಗ್ತಿರುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಭಾರತದ ನೈಬರಿಂಗ್ ಕಂಟ್ರಿ ಆಗಿರುವಂಥ ಮಯನ್ಮಾರ್ನಲ್ಲಿ ಯಾವುದೇ ಬದಲಾವಣೆಗಳಾದರೂ ಕೂಡ ಅದು ಭಾರತದ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ. ಹಾಗಾಗಿ ಮಯನ್ಮಾರ್ನಲ್ಲಿ ಸಾಕಷ್ಟು ವರ್ಷಗಳು ಮಿಲಿಟರಿ ರೆಜಿಮ್ ಇದ್ದ ನಂತರದಲ್ಲಿ ಮತ್ತೇನು ನಾವು ಡೆಮೊಕ್ರೆಟಿಕ್ ಒಂದು ಆಡಳಿತವನ್ನ ಕಂಡಿದ್ವಿ. ಈಗ ಮತ್ತೆ ಅಲ್ಲಿ ಮಿಲಿಟರಿನವರು ಮತ್ತೆ ಅವರ ಒಂದು ರೆಜಿಮ್ ಅನ್ನ ಪ್ರಾರಂಭ ಮಾಡೋದಕ್ಕೆ ಮಿಲಿಟರಿ ರೂಲ್ ಅನ್ನ ಈಗೇನು ಪ್ರಾರಂಭ ಮಾಡಿದ್ದಾರೆ ಅದನ್ನ ನಾವು ಕಾಣಬಹುದಾಗುತ್ತೆ. ಹಾಗಾಗಿ ಮಿಲಿಟರಿ ರೂಲ್ ಅನ್ನ ಎಂಡ್ ಮಾಡಿ ಅಂತ ಹೇಳಿ ಅಲ್ಲಿನ ಮಾಂಕ್ಸ್ಗಳು ಕೂಡ ಕೇಳ್ತಾ ಇರುವಂತದ್ದು. ಅಲ್ಲಿನ ಬಹುದೊಡ್ಡ ಲೀಡರ್ ಅಂತ ಹೇಳಿ ಗುರುತಿಸಿಕೊಳ್ಳುವಂತ ಸೂಕಿ ಅವರ ವಿರುದ್ಧವಾಗಿ ಕೂಡ ಚಾರ್ಜ್ ಶೀಟ್ಸ್ಗಳು ಫೈಲ್ ಆಗ್ತಿರುವಂತದನ್ನ ಈ ಆರ್ಟಿಕಲ್ ತೋರಿಸುತ್ತೆ. ಅಲ್ಲಿ ಈ ರೀತಿಯ ಗಲಭೆಗಳು ಅಥವಾ ಅಶಾಂತಿ ಅನ್ನುವಂಥದ್ದು ಉಂಟಾದ್ರೆ ಅದು ಭಾರತದ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.